ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2026 ಪತ್ರಿಕೆ 1 ಯೂನಿಟ್ 4 ಕಮ್ಯುನಿಕೇಶನ್. ಇದರಲ್ಲಿ ಬರುವ ಒಂದು ಶಾರ್ಟ್ ಮತ್ತು ಇಂಪಾರ್ಟೆಂಟ್ ಇರುವ ಒಂದು ಕಾನ್ಸೆಪ್ಟ್ ಅನ್ನು ನಿಮಗೋಸ್ಕರ ನಾನು ತೆಗೆದುಕೊಂಡು ಬಂದಿದ್ದೇನೆ. ಮಾಡೆಲ್ಸ್ ಆಫ್ ಕಮ್ಯುನಿಕೇಶನ್. ಇದರಲ್ಲಿ ಒಂದು ಮಾಡೆಲ್ ಇದೆ. ಕಮ್ಯುನಿಕೇಶನ್ ಚಾಪ್ಟರ್ದಲ್ಲಿ ಮಾಡೆಲ್ಸ್ ಆಫ್ ಕಮ್ಯುನಿಕೇಶನ್, ಸಂವಹನದ ನಮೂನೆಗಳು. ಇದರಲ್ಲಿ ಒಂದು ನಮೂನೆ, ಆ ನಮೂನೆಯ ಹೆಸರು ವೆಸ್ಟ್ಲಿ ಅಂಡ್ ಮ್ಯಾಕ್ಲೀನ್ ಮಾಡೆಲ್ ಆಫ್ ಕಮ್ಯುನಿಕೇಶನ್. ದಯವಿಟ್ಟು ನೆನಪಿಡ್ರಿ, ವೆಸ್ಟ್ಲಿ ಅಂಡ್ ಮ್ಯಾಕ್ಲೀನ್ ಇವರು ಬೇರೆ ಬೇರೆ ಜನ, ಇಬ್ರು ಜನ ಕೂಡಿ ಇದು ಒಂದು ಮಾಡೆಲ್ ಅನ್ನು ಕಂಡು ಹಿಡಿದಿದ್ದಾರೆ. ವೆಸ್ಟ್ಲಿ ಅಂಡ್ ಮ್ಯಾಕ್ಲೀನ್ ಮಾಡೆಲ್ ಆಫ್ ಕಮ್ಯುನಿಕೇಶನ್. ಈ ಮಾಡೆಲ್ ಆಫ್ ಕಮ್ಯುನಿಕೇಶನ್ 1957ದಲ್ಲಿ ಇವರು ಇದನ್ನ ಕಂಡು ಹಿಡಿದಿದ್ದರು. ಯಾರು? ವೆಸ್ಟ್ಲಿ ಮತ್ತು ಮ್ಯಾಕ್ಲೀನ್, 1957. ಈ ಕಮ್ಯುನಿಕೇಶನ್ ವಿಶೇಷವಾಗಿ ಮಾಸ್ ಕಮ್ಯುನಿಕೇಶನ್ ಕಾನ್ಸೆಪ್ಟ್ ಬಗ್ಗೆ ಹೇಳುತ್ತದೆ. ಸಮೂಹ, ಮಾಸ್ ಕಮ್ಯುನಿಕೇಶನ್ ಅಂತ ಕರಿತೀವಲ್ಲ, ಜನಸಮೂಹ ಮಾಧ್ಯಮಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಈ ಮಾಡೆಲ್ ಹೇಳುತ್ತದೆ. ಈ ಮಾಡೆಲ್ ಇದರಲ್ಲಿ ಉಪಯೋಗ ಮಾಡುತ್ತಾರೆ. ಮಾಸ್ ಕಮ್ಯುನಿಕೇಶನ್ ದಲ್ಲಿ ಈ ಮಾಡೆಲ್ ಉಪಯೋಗಿಸುತ್ತಾರೆ. ಪ್ರಶ್ನೆ ಏನ್ ಕೇಳ್ತಾರೆ ನೋಡ್ರಿ, ವೆಸ್ಟ್ಲಿ ಮತ್ತು ಮ್ಯಾಕ್ಲೀನ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಯಾವ ವರ್ಷ ಪ್ರಾರಂಭ ಮಾಡಲಾಯಿತು ಅಥವಾ ಎಂದು ಇದನ್ನ ಕಂಡು ಹಿಡಿದಿದ್ದರು? 1957. ಈ ಮಾಡೆಲ್ ಯಾವುದರಲ್ಲಿ ಬಳಕೆ ಮಾಡುತ್ತಿದ್ದಾರೆ? ಮಾಸ್ ಕಮ್ಯುನಿಕೇಶನ್ ದಲ್ಲಿ. ಅಥವಾ ಈ ಮಾಡೆಲ್ ಮಾಸ್ ಕಮ್ಯುನಿಕೇಶನ್ ಬಗ್ಗೆ, ಕಾನ್ಸೆಪ್ಟ್ ಬಗ್ಗೆ ಹೇಳುತ್ತದೆ. ಸ್ವಲ್ಪ ಕರೆಕ್ಟ್ ಆಗಿ ನೆನಪಿಡ್ರಿ, ಏನ್ ಹೇಳ್ತಾ ಇದ್ದೀನಿ ಸ್ವಲ್ಪ ತಿಳ್ಕೊಂಡು ತಗೋಬೇಕು. ನಾವು ಇಲ್ಲಿ ತನಕ ಒಂದು ಜನರಲ್ ಕಮ್ಯುನಿಕೇಶನ್ ಏನ್ರಿ, ಪ್ರತಿಯೊಂದು ಕಮ್ಯುನಿಕೇಶನ್ ಒಂದು ವಿಶೇಷ ಪಾಯಿಂಟ್ ಏನು, ಸಂವಹನವು ಯಾವಾಗಲೂ ಸೆಂಡರ್ನಿಂದ ಪ್ರಾರಂಭವಾಗುತ್ತದೆ ಅಂತೇಳಿ ಒಂದು ವಾಕ್ಯ ಇದೆ. ಸೆಂಡರ್, ಈಗ ನಾನು ಸೆಂಡರ್, ನೀವು ರಿಸೀವರ್. ನಾನು ನಿಮಗೆ ಮಾಹಿತಿಯನ್ನ ಹೇಳುತ್ತಿದ್ದೇನೆ. ಸೆಂಡರ್, ನೀವು ರಿಸೀವರ್. ಪ್ರತಿಯೊಂದು ಮೆಸೇಜ್ ಒಬ್ರು ಹೇಳುತ್ತಾರೆ, ಒಬ್ರು ಕೇಳುತ್ತಾರೆ. ಮೆಸೇಜು ಸೆಂಡರ್ನಿಂದ ಪ್ರಾರಂಭವಾಗುತ್ತೆ, ಇದು ನಮಗೆಲ್ಲರಿಗೂ ಗೊತ್ತು. ಆದರೆ ಈ ಮಾಡೆಲ್ದಲ್ಲಿ, ವೆಸ್ಟ್ಲಿ ಮತ್ತು ಮ್ಯಾಕ್ಲೀನ್ ಮಾಡೆಲ್ದಲ್ಲಿ ಮಾಹಿತಿಯು ಸೆಂಡರ್ನಿಂದ ಪ್ರಾರಂಭ ಆಗುವುದಿಲ್ಲ. ಮಾಹಿತಿಯು ಪರಿಸರದಿಂದ ಪ್ರಾರಂಭವಾಗುತ್ತದೆ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ದಿಂದ ಪ್ರಾರಂಭವಾಗುತ್ತದೆ. ಮಾಹಿತಿಯು, ಸಂವಹನವು ಎಲ್ಲಿಂದ ಪ್ರಾರಂಭವಾಗುತ್ತದೆ? ಪರಿಸರದಿಂದ ಮಾಹಿತಿಯು ಪ್ರಾರಂಭವಾಗುತ್ತದೆ. ಇದು ಪ್ರಶ್ನೆ ಪತ್ರಿಕೆದೊಳಗೆ ಕೇಳುವಂತ ಪ್ರಶ್ನೆ. ಕಮ್ಯುನಿಕೇಶನ್ ಬಿಗಿನ್ಸ್, ಸಂವಹನ ಪ್ರಾರಂಭವಾಗುತ್ತದೆ ವಿತ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್, ನಾಟ್ ಸೆಂಡರ್. ಮಾಹಿತಿ ಹೇಳುವಂತ ವ್ಯಕ್ತಿಯಿಂದ ಮಾಹಿತಿಯು ಪ್ರಸಾರವಾಗುವುದಿಲ್ಲ. ಮಾಹಿತಿಯು ಎಲ್ಲಿಂದ ಪ್ರಾರಂಭವಾಗುತ್ತದೆ ಅಂದರೆ ಮಾಹಿತಿಯು ಪರಿಸರದಿಂದ ಪ್ರಾರಂಭವಾಗುತ್ತದೆ. ಇನ್ನು ಈ ಕಾನ್ಸೆಪ್ಟ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಮ್ರಿ ನಾವು. ಇಲ್ಲಿ ಬೋರ್ಡ್ ಮೇಲೆ ಒಂದು ಚಿತ್ರ ತೆಗೆದಿ ನಾನು, ಒಂದು ಡೈಗ್ರಾಮ್. ಕರೆಕ್ಟ್ ನೆನಪಿಡ್ರಿ, ವ್ಯವಸ್ಥಿತವಾಗಿ ನೋಡ್ರಿ ಡೈಗ್ರಾಮ್ ಏನೈತಿ. ಇದು ಎ, ಇದೊಂದು ಬಾಕ್ಸ್ ಐತಿ. ಎ ಅಂದ್ರೆ ಮಾಹಿತಿಯನ್ನ ಕೊಡುವಂತ ವ್ಯಕ್ತಿ, ಸೆಂಡರ್, ಮಾಹಿತಿ ಕೊಡುವಂತ ವ್ಯಕ್ತಿ. ಇದು ಮಾಹಿತಿಯನ್ನ ರಿಸೀವ್ ಮಾಡುವಂತ, ಸ್ವೀಕಾರ ಮಾಡುವಂತ ವ್ಯಕ್ತಿ ರಿಸೀವರ್. ಬಿ, ಇದು ರಿಸೀವರ್. ಎ ಮಾಹಿತಿ ಕೊಡುವಂತ ವ್ಯಕ್ತಿ, ಬಿ ಮಾಹಿತಿಯನ್ನ ಸ್ವೀಕಾರ ಮಾಡುವಂತ ವ್ಯಕ್ತಿ. ಸೆಂಡರ್ ಮತ್ತು ರಿಸೀವರ್. ಕಾನ್ಸೆಪ್ಟ್ ಕ್ಲಿಯರ್ ಐತ್ರಿ? ಇವರು ಮಾಹಿತಿಯನ್ನು ಹೇಳುತ್ತಾರೆ, ಇವರು ಮಾಹಿತಿಯನ್ನ ಸ್ವೀಕಾರ ಮಾಡುತ್ತಾರೆ. ನೆನ್ಪಿಡ್ರಿ, ಮಾಹಿತಿ ಹೇಳುವಾಗ ಇಲ್ಲೊಂದು ಮಧ್ಯಭಾಗದೊಳಗೆ ಇನ್ನೊಂದು ಸಿ ಅಂತೇಳಿ ಒಂದು ಬಾಕ್ಸ್ ತಯಾರು ಮಾಡೀನಿ. ಇದು ಸಿ ಅಂದ್ರೆ ಗೇಟ್ ಕೀಪರ್. ಗೇಟ್ ಕೀಪರ್ ಕೆಲಸ ಮಾಡುತ್ತಾನೆ. ಗೇಟ್ ಕೀಪರ್ ಇವರು ಕಳಿಸಿದ ಮಾಹಿತಿ, ಎ ಸೆಂಡರ್ನು ಕಳಿಸಿದ ಮಾಹಿತಿ ಸರಿಯಾಗಿದೆಯೋ ಇಲ್ಲವೋ, ಕರೆಕ್ಟ್ ಇದೆಯೋ ಇಲ್ಲವೋ, ಯೋಗ್ಯ ಮಾಹಿತಿ ಕಳಿಸಿದ್ದಾನೋ ಅಥವಾ ಇಲ್ಲವೋ, ಅಥವಾ ಇವರು ಕಳಿಸಿದ ಮಾಹಿತಿಯೊಳಗ ಇವರು
ಗೇಟ್ ಕೀಪರ್ ಇದ್ದವ್ರು ಏನ್ ಮಾಡ್ತಾರೆ, ಕಂಟ್ರೋಲ್ ಮಾಡುತ್ತಾರೆ. ಇವ್ರು ಕಳಿಸಿದ ಮಾಹಿತಿ ಮೊದಲು ಅದರ ಮೇಲೆ ನಿಯಂತ್ರಣ ಇಡುತ್ತಾರೆ, ಅದನ್ನು ನೋಡುತ್ತಾರೆ, ಅದನ್ನು ಓದುತ್ತಾರೆ, ಅದನ್ನು ತಿದ್ದುತ್ತಾರೆ, ಅದನ್ನು ಮಾಡಿಫೈ ಮಾಡುತ್ತಾರೆ. ಅದರೊಳಗೆ ಏನ್ ಬೇಕು ಮಾಹಿತಿಯನ್ನ ಕೂಡಿಸುತ್ತಾರೆ, ಏನು ಬೇಡ ಅದನ್ನ ಮಾಹಿತಿಯನ್ನ ಕಟ್ ಮಾಡುತ್ತಾರೆ. ಯಾರು? ಇವರು ಗೇಟ್ ಕೀಪರ್. ಆಮೇಲೆ ಇವರು ಈ ಮಾಹಿತಿಯನ್ನ ಇವರಿಗೆ ಕಳಿಸುತ್ತಾರೆ. ಯಾರಿಗೆ? ಬಿ ಆಡಿಯನ್ಸ್, ರಿಸೀವರ್ನಿಗೆ ಕಳಿಸುತ್ತಾರೆ. ಈಗ ನ್ಯೂಸ್ ಪೇಪರ್ ಒಂದು ಎಕ್ಸಾಂಪಲ್ ತಗೊಳ್ರಿ. ನ್ಯೂಸ್ ಪೇಪರ್ ಆಯ್ತು. ನ್ಯೂಸ್ ಪೇಪರ್ ಇವರು ಜರ್ನಲಿಸ್ಟ್ ಅಂದ್ರೆ ಪತ್ರಕರ್ತರು ಮಾಹಿತಿಯನ್ನ ಎಲ್ಲಿಂದ ಪಡೀತಾರ್ರಿ? ನಾನು ಸ್ವಲ್ಪ ನಿಮ್ಗೆ ಒಂದೊಂದು ಘಟನೆ ಯಾವ ಹೇಳ್ತಿದ್ರಿ. ಇವರು ಮಾಹಿತಿ ಕಳಿಸಿದ್ರು ಪ್ರೆಸ್ ಆಫೀಸ್ಗೆ. ಪ್ರೆಸ್ ಆಫೀಸರ್ದೊಳಗೆ ಒಬ್ರು ಎಡಿಟರ್ ಇರ್ತಾರೆ, ಸಂಪಾದಕರು. ಇವ್ರು ಕಳಿಸಿದ ಮಾಹಿತಿ ಇವರು ಸಂಪಾದಕರು ಓದುತ್ತಾರೆ, ಅದನ್ನು ನೋಡುತ್ತಾರೆ, ಅದನ್ನು ತಿದ್ದಿ ಇವರು ಮಾಹಿತಿಯನ್ನ ಪ್ರಸಾರ ಮಾಡುತ್ತಾರೆ, ಪ್ರಕಟಿಸುತ್ತಾರೆ. ಇವರು ರೀಡರ್, ಇವರು ಈ ಮಾಹಿತಿಯನ್ನ ಓದುತ್ತಾರೆ. ಇಲ್ಲಿ ತನಕಂತೂ ಗೊತ್ತೈತಿ. ಈ ವೆಸ್ಟ್ಲಿ ಮತ್ತು ಮ್ಯಾಕ್ಲೀನ್ ಮಾಡೆಲ್ದೊಳಗೆ ಏನಾಗ್ತದೆ ನೋಡ್ರಿ. ಇವ್ರೇನು ಸೆಂಡರ್ ಅದರಲ್ಲ, ಮಾಹಿತಿ ಕಳಿಸೋರು, ಇವರು ಮಾಹಿತಿ ಕಳಿಸ್ತಾರಂತೇಳಿ ನಮ್ಗೆ ಗೊತ್ತೈತಿ. ಆದ್ರೆ ಇವರು ಈ ಘಟನಾವಳಿಗಳಿಂದ ಮಾಹಿತಿಯನ್ನು ಕಳಿಸುತ್ತಾರೆ. ಎಕ್ಸ್ 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 ಎಕ್ಸಾಂಪಲ್ ಐತಿ. ಇದು ಒಂದು ಘಟನೆ, ಇದು ಒಂದು ಘಟನೆ, ಇದು ಒಂದು ಘಟನೆ, ಇದು ಒಂದು ಘಟನೆ. ಒಂದು ಶಾಲೆ ಒಳಗೆ ಒಂದು ಸ್ಕೂಲ್ ಪ್ರೋಗ್ರಾಮ್ದು ಫಂಕ್ಷನ್ ಐತಿ. ಒಂದು ಸ್ಕೂಲ್ ಒಳಗೆ ಒಬ್ಬ ವಿದ್ಯಾರ್ಥಿ ನ್ಯಾಷನಲ್ ಲೆವೆಲ್ ರನ್ನಿಂಗ್ ರೇಸ್ದೊಳಗೆ ರ್ಯಾಂಕ್ ಬಂದಿದ್ದಾನೆ, ಅವನಿಗೆ ಸನ್ಮಾನ ಮಾಡಿದ್ದಾರೆ ಅಂತ ಒಂದು ಘಟನೆ ಒಂದು ಊರಲ್ಲಿ. ರಿಪೋರ್ಟರ್ ಈ ಸುದ್ದಿಯನ್ನು ನೋಡಿದ್ರು. ಅದೇ ಊರಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ಅದು ಸುದ್ದಿ ಇವರು ರಿಪೋರ್ಟರ್ ನೋಡಿದ್ರು. ಇಲ್ಲಿ ಆ ಊರಲ್ಲಿ ಕಳ್ಳತನ ಆಗಿದೆ, ಅದೇ ಊರಲ್ಲಿ ಒಬ್ಬ ವಿದ್ಯಾರ್ಥಿ 5ನೇ ಕ್ಲಾಸ್ ಕಲಿಯುವಂತ ವಿದ್ಯಾರ್ಥಿ, ಒಂದನೇ ಕ್ಲಾಸ್ ವಿದ್ಯಾರ್ಥಿ, ಒಂದು 2-3 ಜನ ವಿದ್ಯಾರ್ಥಿಗಳು ನೀರಿನ ಟ್ಯಾಂಕ್ದೊಳಗೆ ಬಿದ್ದು ಸಾಯುವ ಸ್ಥಿತಿಯೊಳಗೆ ಅವರನ್ನ ಕಾಪಾಡಿದ್ದಾನೆ ಅಂತ ಒಬ್ಬ ಹುಡುಗ. ಇದು ಘಟನಾವಳಿಗಳದಾವ, ಒಂದು ಊರಲ್ಲಿ ನಡೆದಿದ್ದ ಘಟನೆ. ಇಲ್ಲಿ ಒಬ್ಬ ಹುಡುಗನ ಸನ್ಮಾನ ಇದೆ, ನ್ಯಾಷನಲ್ ರ್ಯಾಂಕ್ ಬಂದನಂತೇಳಿ. ಒಂದು ಆಕ್ಸಿಡೆಂಟ್ ಆಗಿದ್ದು ಉದಾಹರಣೆ. ಒಬ್ಬ ಹುಡುಗ ಪ್ರಾಣ ಉಳಿಸ್ಯಾನಂತೇಳಿ ಅದೊಂದು ಸುದ್ದಿ. ಅಥವಾ ಊರಾಗ ಒಂದು ಕ್ರಿಕೆಟ್ ಮ್ಯಾಚ್ ನಡೆದಿದೆ, ಒಂದು ಪಂದ್ಯಾವಳಿ ನಡೆದಿದೆ, ಅದೊಂದು. ಇವೆಲ್ಲ ಸುದ್ದಿ, ಇವೆಲ್ಲ ಘಟನಾವಳಿಗಳು, ಇವೆಲ್ಲ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಈ ಸುದ್ದಿ ಇವ್ರು ಏನ್ ಮಾಡ್ತಾರ್ರಿ, ಇವೆಲ್ಲ ಸುದ್ದಿ ನೋಡ್ತಾರ. ಅವ್ರು ನೋಡಿದ ಮೇಲೆ ಇದ್ರೊಳಗೆ ಅವ್ರಿಗೆ ಯಾವ್ದು ವಿಶೇಷತೆ ಅನಿಸ್ತು, ಇವೆಲ್ಲ ಸುದ್ದಿ ತಗೊಂಡು ಇವರಿಗೆ ಕಳಿಸುತ್ತಾರೆ. ಯಾರು? ಇವರು ಇವರಿಗೆ ಕಳಿಸುತ್ತಾರೆ. 4 ಇವ್ರಿಗೆ ಒಮ್ಮೊಮ್ಮೆ ಯಾವ್ದು ಇಷ್ಟ ಐತಿ ಅದನ್ನ ಕಳಿಸಬಹುದು. ಅವರು ಇಷ್ಟ ಇರುವ ಅಥವಾ ಮಹತ್ವದ ಇರುವ ಮಾಹಿತಿಯನ್ನ ಇವರು ಇವರಿಗೆ ಕಳಿಸುತ್ತಾರೆ. ಒಮ್ಮೊಮ್ಮೆ ಇವ್ರು ಏನ್ ಮಾಡ್ತಾರೆ, 4 ಕಳಿಸುತ್ತಾರೆ, ಅಥವಾ 3 ಕಳಿಸುತ್ತಾರೆ, ಅಥವಾ 1 ಕಳಿಸುತ್ತಾರೆ. ಈ ಮಾಹಿತಿಯನ್ನ ಇವೆಲ್ಲ ಎಕ್ಸ್ಟರ್ನಲ್ ಅಂದ್ರೆ ಇವೆಲ್ಲ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್, ಪರಿಸರದಲ್ಲಿ ನಡೆಯುವಂತ ಘಟನಾವಳಿಗಳು. ಪರಿಸರದಲ್ಲಿ ನಡೆಯುವ ಘಟನಾವಳಿಗಳನ್ನ ಇವರು ನೋಡಿ ಇದರಲ್ಲಿ ವಿಶೇಷ ಇರುವಂತ ಸುದ್ದಿ ಇವ್ರ ಮೇಲೆ ಪರಿಣಾಮ ಮಾಡಿದಾಗ ಈ ವ್ಯಕ್ತಿಯು ಈ ಸುದ್ದಿಗಳನ್ನ, ಈ ಮಾಹಿತಿಯನ್ನ, ಈ ಘಟನೆಯನ್ನ, ಈ ಒಂದು ಇವೆಂಟ್ ಅನ್ನ ಇವರಿಗೆ ಕಳಿಸುತ್ತಾರೆ. ನೆನಪಿಗೆ ಬರ್ಲಾಗತ್ತದ್ರಿ ನೋಡ್ರಿ ಏನ್ ಹೇಳಗತ್ತೀನಿ ನಾನು. ಇವರು ರಿಪೋರ್ಟರ್, ಪತ್ರಕರ್ತರ. ಒಬ್ಬ ಹುಡುಗ 2 ವಿದ್ಯಾರ್ಥಿಗಳನ್ನ ಪ್ರಾಣ ಉಳಿಸಿದ್ದಾನೆ, ಇದೊಂದು ಸುದ್ದಿ, ಊರಾಗ ನಡೆದಿದ್ದ ಘಟನೆ. ಒಬ್ಬ ವಿದ್ಯಾರ್ಥಿ ಸನ್ಮಾನ ಮಾಡಿದ್ದಾರೆ, ಆಕ್ಸಿಡೆಂಟ್ ಆಗೋ ಸುದ್ದಿ, ಅಥವಾ ಒಂದು ಜಾತ್ರೆಯ ಸುದ್ದಿ, ಅಥವಾ ಇನ್ನೊಂದು ಆಟದ ಸುದ್ದಿ. ಹಿಂಗೆ ಬೇರೆ ಬೇರೆ ಸುದ್ದಿಗಳು ಇರ್ತಾವ್ರಿ. ಈ ಸುದ್ದಿಯನ್ನ ಇವರು ಇದನ್ನ ಚಾಯ್ಸ್ ಮಾಡಿ ಸೆಲೆಕ್ಟ್ ಮಾಡುತ್ತಾರೆ ಇವರು, ಅಥವಾ ಈ ಸುದ್ದಿ ತಗೊಂಡು ಇವ್ರಿಗೆ ಕಳಿಸುತ್ತಾರೆ. ಹೀಗಾಗಿ ಇವ್ರೇನ್ ರಿಸೀವರ್ ಅನ್ನು ಪಡೆಯುವ ಸುದ್ದಿ ಎಲ್ಲಿಂದ ಪ್ರಾರಂಭ ಆಯಿತು, ಯಾರು ಕಳಿಸಿದ್ರು, ಒರಿಜಿನಲ್ ಅಂದ್ರೆ ಇವರು ಕಳಿಸಿದ್ದಾರೆ ಅಂತಂದಂಗೆ ಈ ವ್ಯಕ್ತಿ ಅಲ್ಲ. ಕಮ್ಯುನಿಕೇಶನ್ ಬಿಗಿನ್ಸ್ ವಿತ್ ದ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್. ಇನ್ನು ಇವ್ರು ಈ ಸುದ್ದಿ ಇವ್ರಿಗೆ ಕಳಿಸುವಾಗ, ಸಪೋಸ್ ಸನ್ಮಾನ ಮಾಡಿದ್ದು ಕಳಿಸ್ಯಾರ್ರಿ, ಇನ್ನೊಂದು ಜಾತ್ರೆ ಸುದ್ದಿ ಕಳಿಸ್ಯಾರ, ಆಕ್ಸಿಡೆಂಟ್ ಸುದ್ದಿ ಕಳಿಸ್ಯಾರ, ಸುದ್ದಿ ಇದು ಇವ್ರಿಗೆ ಸುದ್ದಿ ಕಳಿಸಿದ ನಂತರ ಇವ್ರಿಗೆ ಕಳಿಸಿದ್ರು.
ಈ ಎಡಿಟರ್ ಏನ್ ಮಾಡ್ತಾನ್ರಿ, ಅಲ್ಲ ತಮ್ಮ, ಅಲ್ಲಿ ನಿಮ್ಮ ಊರಾಗ ಒಬ್ಬ 5ನೇ ಕ್ಲಾಸ್ ಹುಡುಗ 2 ವಿದ್ಯಾರ್ಥಿಗಳನ್ನ ಉಳಿಸ್ಯಾನ ಅಂತೇಳಿ ನನಗೆ ಸುದ್ದಿ ಗೊತ್ತಾಗೈತಿ, ಮತ್ತ ನೀನು ಈ ಸುದ್ದಿ ಯಾಕೆ ಕಳಿಸಿಲ್ಲ ಅಂತೇಳಿ ಇವನಿಗೆ ಕೇಳಬಹುದು. ಫೀಡ್ಬ್ಯಾಕ್, ಇವ್ರಿಗೆ ಫೀಡ್ಬ್ಯಾಕ್ ಕೊಡಬಹುದು. ಅಥವಾ ಇವ್ರು ಕಳಿಸಿದ್ದು ಸುದ್ದಿ ಒಳಗ ಯಾವ್ದು ಪಬ್ಲಿಷ್ ಮಾಡ್ಬೇಕು ಅನ್ನೋದು ಇವರು ಸೆಲೆಕ್ಟ್ ಮಾಡುತ್ತಾರೆ. ಯಾರು? ಎಡಿಟರ್ ಸೆಲೆಕ್ಟ್ ಮಾಡುತ್ತಾರೆ. ಎಡಿಟರ್ ಸೆಲೆಕ್ಟ್ ಮಾಡಿ ಇಲ್ಲಿ ಇವರಿಗೆ ಕಳಿಸುತ್ತಾರೆ. ಆಮೇಲೆ ಇವ್ರು ರಿಸೀವರ್ ಇದ್ದವ್ರು ಏನ್ ಕೊಡ್ತಾರೆ? ಫೀಡ್ಬ್ಯಾಕ್. ಎಫ್ ಅಂದ್ರೆ ಫೀಡ್ಬ್ಯಾಕ್. ರಿಸೀವರ್ ಅನ್ನು ಮಾಹಿತಿಯನ್ನ ಪಡೆದಂತ ವ್ಯಕ್ತಿ ಈತನಿಗೆ, ಸೆಂಡರ್ನಿಗೆ ಫೀಡ್ಬ್ಯಾಕ್ ಕೊಡುತ್ತಾನೆ, ಅದು ಸ್ಲೋ ಆಗಿದೆ. ಅಥವಾ ಇವರು ರಿಸೀವರ್ ಅನ್ನು ಮಾಸ್ ಮೀಡಿಯಾ ಅಂದ್ರೆ ಈ ಎಡಿಟರ್ನಿಗೆ ಕೂಡ ಮಾಹಿತಿಯನ್ನ ಫೀಡ್ಬ್ಯಾಕ್ ಕೊಡುತ್ತಾನೆ, ಅದು ಸ್ಲೋ ಆಗಿ ಕೊಡುತ್ತಾನೆ, ಪತ್ರ ಬರೆದು ಕೊಡುತ್ತಾನೆ ಅಥವಾ ಇಮೇಲ್ ಮೂಲಕ ಮಾಹಿತಿಯನ್ನ ಇವರಿಗೆ ಕೊಡುತ್ತಾರೆ. ಇನ್ನು X2 ಮತ್ತು X3 ಇದೆ ಅನ್ನೋದು ನೋಡ್ರಿ. X2 ಇವರಿಗೆ ಮಾಹಿತಿ ಕಳಿಸುವಾಗ ಈ ವ್ಯಕ್ತಿ ಏನ್ ಮಾಡ್ತಾನ್ರಿ? ಸೆಂಡರ್ ನೋಡ್ರಿ, ಆಬ್ಜೆಕ್ಟ್ ಆಫ್ ಓರಿಯೆಂಟೇಶನ್, ಬಿಲೀಫ್, ಕಲ್ಚರ್, ಬ್ಯಾಕ್ಗ್ರೌಂಡ್. ಈ ವ್ಯಕ್ತಿ ಇವರಿಗೆ ಸುದ್ದಿ ಕಳಿಸುವಾಗ ಈ ವ್ಯಕ್ತಿಯ ಅನುಭವ, ಈ ವ್ಯಕ್ತಿಯ ಸಂಸ್ಕೃತಿ, ಈ ವ್ಯಕ್ತಿಯ ಭಾಷೆ, ಈ ವ್ಯಕ್ತಿಯ ಒಂದು ಕಲ್ಪನೆ, ಇವ್ರು ಇದನ್ನ ಚಾಯ್ಸ್ ಮಾಡ್ತಾರಲ್ರಿ. ಯಾರ್ದು ಚಾಯ್ಸ್ ಮಾಡ್ಬೇಕು, ಯಾರ್ದು ಬಿಡ್ಬೇಕು ಅನ್ನೋದು ಇವ್ರು ನಿರ್ಧಾರ ಮಾಡುತ್ತಾರೆ. ಈ ಒಂದು ಇನ್ನೊಂದು ಸಣ್ಣ ಎಕ್ಸಾಂಪಲ್. ಇವ್ ವ್ಯಕ್ತಿ ಏನ್ ಮಾಡ್ತಾನ್ರಿ, ಈಗ ಇವ್ರೊಬ್ರು ರಿಪೋರ್ಟ್ ಅದಾರೆ, ಇವ್ರು ನನ್ನ ಬಹಳ ಕ್ಲೋಸ್ ಫ್ರೆಂಡ್ ಅದಾರ, ನಾನು ಬಹಳ ಕ್ಲೋಸ್ ಫ್ರೆಂಡ್. ನಾನು ಕನ್ನಡ ಮೀಡಿಯಂ, ಇವ್ರು ಕನ್ನಡ ಮೀಡಿಯಂ. ಇನ್ನೊಬ್ಬ ಮರಾಠಿ ಮೀಡಿಯಂ ಹುಡುಗ ಅದನ್ರಿ, ಅವ್ರು ಮರಾಠಿ ಮೀಡಿಯಂ, ಅವರು ಕೆಸೆಟ್ ಪಾಸ್ ಆಗಿರ್ತೀವಿ, ನಾನು ಪಾಸ್ ಆಗಿನ್ರಿ. ಅದ್ರ ಸುದ್ದಿ ಇವ್ರು ಮೊದಲು ನಂದು ಸುದ್ದಿ ಹಚ್ಚೋರು, ನನ್ನ ಸುದ್ದಿ ಇವ್ರಿಗೆ ಕೊಡೋರು. ಯಾಕಂದ್ರೆ ಅವ ಮರಾಠಿ ಮೀಡಿಯಂ ಅದನ್ನ, ಅವನಿಗೆ ಅಷ್ಟು ಅವ್ರದ್ದು ರಿಲೇಷನ್ ಇಲ್ಲ. ಅಥವಾ ಮರಾಠಿ ಮೀಡಿಯಂ, ಮರಾಠಿ ಹುಡುಗದನ್ನ ಬಿಡು ಹೋಲಿ, ಇವ ನಮ್ಮ ಹುಡುಗದನ್ನ, ಇವ ನಮ್ಮವದನ, ಇವ ಕನ್ನಡಿಗದನ್ನ, ಇವ ನಮ್ಮ ಕಾಸ್ಟ್ ಅದನ್ನ. ಹೀಗ ಬಿಲೀಫ್ ನೋಡ್ರಿ, ಬಿಲೀಫ್, ಕಲ್ಚರ್ ಮತ್ತು ಬ್ಯಾಕ್ಗ್ರೌಂಡ್. ಈ ವ್ಯಕ್ತಿ ಈ ಸುದ್ದಿಯನ್ನ ಸೆಲೆಕ್ಟ್ ಮಾಡೋರು ಇವರು X2. ಇನ್ನು X3 ಅಂದ್ರೆ ರಿಸೀವರ್ನಿಗೆ ಈ ಸುದ್ದಿ ಹೇಗೆ ಇಫೆಕ್ಟ್ ಆಗ್ತದ್ರಿ? ಈತನ ಬ್ಯಾಕ್ಗ್ರೌಂಡ್, ಈತನ ಕಲ್ಚರ್, ಈತನ ಭಾಷೆ, ಈತನ ಸಂಸ್ಕೃತಿಯ ಮೇಲಿಂದ ಇವನು ಆ ಸುದ್ದಿಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಈಗ ನನ್ನ ಸುದ್ದಿ ಕನ್ನಡ ಮೀಡಿಯಂ ಸುದ್ದಿ ಪ್ರಿಂಟ್ ಆಗಿದ್ದು, ಇವ್ರು ಕನ್ನಡ ಮೀಡಿಯಂ ಇರುವಂತ ವಿದ್ಯಾರ್ಥಿನೇ, ಅವ್ರು ಓದಿದ್ರೆ ಹೌದಲ್ಲಪ್ಪ. ಈಗ ಮೊನ್ನೆ ಪ್ರಜಾವಾಣಿ ಪತ್ರಿಕೆದೊಳಗೆ ನಂದು ಸುದ್ದಿ ಕಳಿಸಿದ್ರು, ಸುದ್ದಿ ಬಂದಿತ್ರಿ ನಂದು. ದಾನಯ್ಯ ಸರ್ ಕಡೆಯಿಂದ 309 ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷಾ ಉತ್ತೀರ್ಣರಾಗಿದ್ದಾರೆ ಅಂತೇಳಿ ನನ್ನ ಸುದ್ದಿ ಪ್ರಜಾವಾಣಿದೊಳಗೆ ಬಂದಿತ್ರಿ. ಕಾರವಾರ್ಲಿಂದ, ಮಂಗಳೂರ್ಲಿಂದ, ಕೋಲಾರ್ಲಿಂದ ಅಲ್ಲಿ ಅವ್ರು ಓದಿದ್ರು. ಓದಿದ ತಕ್ಷಣ ಅವ್ರು ನನಗೆ ಫೀಡ್ಬ್ಯಾಕ್ ಕೊಟ್ರು, ದಾನಯ್ಯ ಸರ್ ನಿಮ್ ಸುದ್ದಿ ನಮಗ್ ಬಂದಿದೆ ಅಂತೇಳಿ. ಉಳಿದವ್ರು ನನಗೆ ಫೀಡ್ಬ್ಯಾಕ್ ಕೊಡ್ಲಿಲ್ಲ. ಉಳಿದವ್ರು ಇದರರ್ಥ ಬೇರೆಯವರು, ಬೇರೆ ಎಕ್ಸಾಮ್ ಬರೆಯುವಂತ ವಿದ್ಯಾರ್ಥಿಗಳಿಗೆ ಕೆಸೆಟ್ಗೆ ಏನು ಸಂಬಂಧ ಇಲ್ಲಲ್ಲ. ನನ್ನ ಮಾಹಿತಿ ಈ ರಿಸೀವರ್ನು ಇವಂದು ಮತ್ತು ನಂದು ಸಂಸ್ಕೃತಿ ಒಂದೇ ಐತಿ. ಇವನು ಕೆಸೆಟ್ ಓದುವಂತ ಹುಡುಗ, ನಾನು ಕೆಸೆಟ್ ಬಗ್ಗೆ ಮಾಹಿತಿ ಹೇಳುವಂತ ವ್ಯಕ್ತಿ. ಹೀಗಾಗಿ ಈ ವ್ಯಕ್ತಿಯು ನನಗೆ ಮಾಹಿತಿಯನ್ನ ವಾಪಸ್ ಕಳಿಸಿದ್ದ. ಬಹುಶಃ ಕ್ಲಿಷ್ಟಾಗಿ ಹೇಳಿನೇ ನನಗೆ ಗೊತ್ತಿಲ್ರಿ, ನೋಡ್ರಿ ಇದನ್ನ. ಎಕ್ಸ್ ಎಂದರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್, ಪರಿಸರದಲ್ಲಿರುವ ಘಟನೆಗಳು. ಎ ಎಂದರೆ ಮಾಹಿತಿಯನ್ನ ಕಳುಹಿಸುವಂತ ವ್ಯಕ್ತಿ, ಸೆಂಡರ್. ಬಿ ಎಂದರೆ ರಿಸೀವರ್, ಮಾಹಿತಿಯನ್ನ ಸ್ವೀಕಾರ ಮಾಡುವ. ಸಿ ಎಂದರೆ ಗೇಟ್ ಕೀಪರ್. ಎಫ್ ಎಂದರೆ ಫೀಡ್ಬ್ಯಾಕ್, ಪ್ರತಿಕ್ರಿಯೆ ನೀಡುವನು. F1 ಸೆನ್ಸರಿ ಎಕ್ಸ್ಪೀರಿಯನ್ಸ್, ಇವೆಲ್ಲ ಘಟನಾವಳಿಗಳು, ಇವ್ರ ಮೇಲೆ ಪರಿಣಾಮ ಬರೋದು. X2 ಆಬ್ಜೆಕ್ಟ್ ಆಫ್ ಓರಿಯೆಂಟೇಶನ್, ಈ ವ್ಯಕ್ತಿಯು ಇದರಲ್ಲಿ ಯಾವುದು ಚಾಯ್ಸ್ ಮಾಡಬೇಕು ಅನ್ನೋದು ಚಾಯ್ಸ್ ಮಾಡುತ್ತಾನೆ. X3 ಆಬ್ಜೆಕ್ಟ್ ಆಫ್ ಓರಿಯೆಂಟೇಶನ್, ಈ ವ್ಯಕ್ತಿಯು ತನ್ನ ಸಂಸ್ಕೃತಿ ಪ್ರಕಾರ ಮಾಹಿತಿಯನ್ನ ಸ್ವೀಕಾರ ಮಾಡುತ್ತಾನೆ. ತಿಳಿತ್ರಿ ಏನ್ ಹೇಳಿ ನಾನು? ಬಹಳ ಕಾಂಪ್ಲಿಕೇಟೆಡ್ ಕಾನ್ಸೆಪ್ಟ್ ಇದ್ರು ಪರೀಕ್ಷೆದೊಳಗೆ ಏನ್ ಕೇಳ್ತಾರೆ ನೋಡ್ರಿ. ವೆಸ್ಟ್ಲಿ ಮ್ಯಾಕ್ಲಿನ್ ಈ ಕಮ್ಯುನಿಕೇಶನ್ ಸಂವಹನವು ಎಂದು ಪ್ರಾರಂಭಿಸಿದ್ರು? 1957. ಇದು ಮಾಸ್ ಕಮ್ಯುನಿಕೇಶನ್ ಬಗ್ಗೆ ಹೆಚ್ಚು ಮಾಹಿತಿ ಹೇಳುತ್ತದೆ. ಇದರಲ್ಲಿ ಕಮ್ಯುನಿಕೇಶನ್ ಇದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ದಿಂದ ಪ್ರಾರಂಭವಾಗುತ್ತದೆ. ಮಾಹಿತಿಯನ್ನ ನಿಯಂತ್ರಣ ಇಡುವಂತ ವ್ಯಕ್ತಿ ಗೇಟ್ ಕೀಪರ್ನಾಗಿರುತ್ತಾನೆ. ಇದರಲ್ಲಿ ಫೀಡ್ಬ್ಯಾಕ್ ಸ್ಲೋ ಆಗಿ ಬರುತ್ತದೆ.
ತಿಳಿದದ್ರಿ ನೋಡ್ರಿ. ಥ್ಯಾಂಕ್ ಯು, ನಮಸ್ಕಾರ.